ನಮ್ಮ ಅಕ್ಕ ನನಗೆ ಬರ್ಡೇ ಗಿಫ್ಟ್ ಕೊಡಿಸ್ತಾಳೆ. ನೋಡಿಕೊಂಡು ಬೆಳಗ್ಗೆ ಬರುತ್ತೆ ಅಂತ ಕ್ಲೋಸ್ ಮಾಡಿದ್ದೀನಿ, ನೋಡೋಕ್ಕಾಗಲ್ಲ ಅಂತ. नहीं हम नहीं रुक सकते वहाँ पे, तो बहुत डेंजर है वहाँ पे, कैसे रह सकते हैं हम? भैया डिस्काउंट नहीं चाहिए हमें, पैसा बात नहीं है भैया, यहाँ पे तो सेफ्टी बात है. 2 लड़के कैसे रह सकते हैं वहाँ पे? गुड मॉर्निंग गाइस, वेलकम बैक टू माय व्लॉग. सो इट्स माय बर्थडे. ಲಗೇಜ್ ರೆಡಿ ಇದೆ, ನಾನು ರೆಡಿ ಇದ್ದೀನಿ, ಹೊರಡ್ತಿದ್ದೀವಿ ಏರ್ಪೋರ್ಟ್ಗೆ. ಸೊ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ಓ ಮೈ ಗಾಡ್, ಓಪನ್. ಓ ನಮ್ಮ ಅಕ್ಕ ಕಾಯ್ತಿದ್ದಾಳೆ. ಲೆಟ್ಸ್ ಸಿ ಗೋ. ಸೊ ಗೈಸ್ ಬಸ್ ಹತ್ತಾಯಿತು. ಸೊ ಗೈಸ್ ಟರ್ಮಿನಲ್ 1ಗೆ ಬಂದಿದ್ದೀವಿ. ನಾವು ಟರ್ಮಿನಲ್ 2ಗೆ ಹೋಗಬೇಕು. ನೋಡಿ ಹೇಗಿದೆ ಸ್ಕೈ ಮೇಲೆ. ಸೊ ಏನೋ ಹೇಳ್ತಿದ್ನಲ್ಲ, ಆ ಬಸ್ ಬರೀ ಟರ್ಮಿನಲ್ 1ಗೆ ಮಾತ್ರ ಬಿಡ್ತಿತ್ತು. ಸೊ ನಾವು ಯಾವುದಾದ್ರೂ ಸರಿ ಅಂತ ನಿಂತ್ವಿ. ಇವಾಗ ಇನ್ನೊಂದು ಬಸ್ ಹತ್ಕೊಂಡು ಟರ್ಮಿನಲ್ 2ಗೆ ಹೋಗಬೇಕು. ಟರ್ಮಿನಲ್ 2 ರೀಚ್ ಆದ್ವಿ. ಅಪ್ಪಿ ಆದರೆ ನಂಗೆ ಆಚೆಯಿಂದ ನಾವು ಎಂಟ್ರ್ ಆಗಬೇಕಿತ್ತು. ಸ್ಕೈ ಏನು ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಾ. ನೋಡೋಣ ಇರೋ ಹೋಗ್ತಾ ಸಿಗುತ್ತಾ ಅಂತ. ಲೆಟ್ಸ್ ಗೋ ಗೈಸ್. ಆಚೆಯಿಂದಲೇ ಎಂಟ್ರ್ ಆಗಿದೆ. ಸ್ಕೈ ತೋರಿಸ್ತೀವಿ, ಎಲ್ಲ ಕಾಣಿಸ್ತಿದೆ. ಆಮೇಲೆ ಸೀನರಿ ಥರ ಇದೆ. ಓಕೆ ಸಿಗೋ. ನನಗೆ ಅದೇ ಬೇಜಾರು ಒಳ್ಳೆ ಇದು ಗೈಸ್, ಪೇಪರ್ ಥರ ಕೊಡ್ತಾರೆ, ಅದು ಬಿಸಾಕ್ಬಿಡುವುದು. ಲಗೇಜ್ನ ಡ್ರಾಪ್ ಮಾಡೋಕ್ಕೆ ಬಂದಿದ್ವಿ, ಕಟ್ಬಿಟ್ಟು ಒಳಗಡೆ ಹೋಗೋಣ. ನಮ್ಗೆ ಹೇಳಲೇ ಇಲ್ಲ ಗೈಸ್, ನಾವು ವರ್ಕಲಾಗಿ ಹೋಗ್ತಾ ಇದ್ದೀವಿ, ನಾನು ನಮ್ಮ ಅಕ್ಕ. ಸೊ ಇಲ್ಲಿಂದ ತಿರುವನಂತಪುರಕ್ಕೆ ಮಾತ್ರ ಫ್ಲೈಟ್ ಇರೋದು. ಅಲ್ಲಿಂದ ನಾವು ಎಲ್ಲಾದರೂ ಟ್ರಾನ್ಸ್ಪೋರ್ಟ್ ನೋಡ್ಕೋಬೇಕು. ಅಲ್ಲಿ ಹೋದ್ಮೇಲೆ ಡಿಸೈಡ್ ಮಾಡ್ತೀವಿ ಏನು ಮಾಡೋದು ಅಂತ. ವಿಸ್ತಾರ ಸಿಗೋ. ಬೋರ್ಡಿಂಗ್ ಸ್ಟಾರ್ಟ್ ಆಗಿದೆ. ಆಲ್ರೆಡಿ ಎಂಟ್ರಿ ಆಗ್ತಾ ಇದೆ. ಇನ್ನು 30 ಮಿನಿಟ್ಸ್ ಇದೆ. ಗೈಸ್ ಬಂದು ಕುತ್ಕೊಂಡ್ವಿ, ಇನ್ನು ಹೊರಡೋದು. ಬೆಳಗ್ಗೆ ಬರುತ್ತೆ ಅಂತ ಕ್ಲೋಸ್ ಮಾಡಿದ್ದೀನಿ, ನೋಡೋಕ್ಕಾಗಲ್ಲ ಅಂತ. ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀನಿ ಗೈಸ್. ನೋಡೋಣ ಇರಿ ಹೇಗಿದೆ ವೆದರು ಅಂತ. ಬೇಗ ಫೀಲ್ ಆಗ್ತಿದೆ ಅಂತ. ಆಚೆ ಹೋದ್ಮೇಲೆ ಮಳೆ ಬಂದೋಗಿದ್ಯಾ. ನನ್ನ ಲಕ್ ಎಷ್ಟು ಚೆನ್ನಾಗಿದೆ ಇವತ್ತು. ಮಳೆ ಬಂದು ನಿಂತಿದೆ ಗೈಸ್. ತಂಪಾಗಿರುತ್ತೆ ಅಪ್ಪಿ, ಕೂಲಾಗಿ ಸ್ವಲ್ಪ. ಸೊ ನಮ್ಮ ಲಗೇಜ್ನ ರಿಸೀವ್ ಮಾಡೋಕ್ಕೆ ಹೋಗ್ತಿದ್ದೀವಿ. ಎಲ್ಲಿದೆ ನೋಡ್ದಂಗೆ ಇತ್ತಲ್ಲ ದೂರದಿಂದ. ಸ್ಟೇಜ್ ಸೊ ಕ್ಯಾಬ್ ಬುಕ್ ಮಾಡಿದ್ದೀವಿ. ಲೆಟ್ಸ್ ಗೋ. ಥ್ಯಾಂಕ್ ಯು. ಮುಂದೆ ಕೂತ್ಕೊಳ್ಳ ನಾನು. ಓಕೆ ಹಾಯ್. ಅಪ್ಪ ಹತ್ಕೊಂಡಿದ್ದೀನಿ. ಏನೇನಾಗಿ ಬಂದೆ ಅಂದರೆ, ಇನ್ ಕೇಸ್ ನೀವೇನಾದರೂ ವರ್ಕಲಾಗಿ ಹೋಗಬೇಕು ಅಂದರೆ
ನೋಡಿಕೊಂಡು ಆಮೇಲೆ ಒಂದು ಕ್ಯಾಬು ಬಸ್ಸು ಏನು ಬೇಕಾದ್ರು ನಿಮ್ಗೆ ಹೆಂಗೆ ಕನ್ವೀನಿಯಂಟ್ ಅನಿಸುತ್ತೆ ಹಾಗೆ. ರೀಚ್ ಆಗಾಯ್ತು ನಾವು ನಮ್ಮ ಹೋಟೆಲಿಗೆ. ಅಯ್ಯಪ್ಪ, ಇದೆ ಗೈಸ್, ಎಲ್ಲ ಇದೇ ಥರ ರೂಮ್ ಸಿಗೋದು ನೋಡಿ. ಆದರೆ ನಮ್ಮ ಚೆಕಿಂಗ್ ಟೈಮು ಎಷ್ಟು ಗಂಟೆಗೆ ಗೊತ್ತಾ? 12 o'clock. ಸೊ ಇವಾಗ 11 o'clock ಆಗಿದೆ. ನಾವು 1 hour ವೇಟ್ ಮಾಡಬೇಕಾಗಿ ಬರುತ್ತೆ. ಸೊ ಅದಕ್ಕೆ ನಾವು ಪ್ಲ್ಯಾನ್ ಮಾಡಿದ್ದೀವಿ ಬ್ಯಾಗ್ ಇಟ್ಬಿಟ್ಟು ಒಂದು ರೌಂಡ್ ಸಾಕೋಣ ಅಂತ. ಸೊ ನೋಡೋಣ. ಏನೋ ಮಾತಾಡ್ತಿದ್ದಾರೆ, ನೋಡೋಣ. ಪರವಾಗಿಲ್ಲ ಗೈಸ್, ಇಲ್ಲಿ ಹಿಂದಿಲಿ ಮಾತಾಡ್ತಾರೆ, ನಾನು ಮ್ಯಾನೇಜ್ ಮಾಡ್ತೀನಿ. ಮಕ್ಕ ಲ್ಯಾಂಗ್ವೇಜ್ ಮಾತಾಡ್ತಾರೆ ಅಂತ ಅಂದ್ಕೊಂಡ್ವಿ ನಾವು. ಮಲಯಾಳಂ ಮಾತಾಡ್ತಾರೆ ಅಂದರೆ ನಾವು ಬಾಬಾ ಅನ್ಬೇಕಿತ್ತು. ಹಾಂ ಟೀಕೆ ಗೈಸ್, ನಾವೆಲ್ಲ ಕಾಯ್ತಾ ಇದ್ದೀವಿ. ನಾನು ವೀಡಿಯೋನ ಅಪ್ಲೋಡ್ ಇಟ್ಟಿದ್ದೀನಿ. ಅಯ್ಯೋ, ಯೂಟ್ಯೂಬ್ ಬ್ಲಾಗ್ ಅಪ್ಲೋಡ್ ಆಗ್ತಾ ಇದೆ. ನಮ್ಮ ಬರ್ಡೇ ದಿವಸ ಈ ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬರ್ಡೇ ಪ್ರಿಪ್ರೇಷನ್ ಬ್ಲಾಗ್ ನೋಡೇ ಬಂದಿರ್ತೀರ ತಾನೇ ನೀವು ಇಲ್ಲಿಗೆ. 12 o'clock ಕೊಡ್ತೀನಿ ಹೇಳಿದ್ದಾರೆ. ಇನ್ನೊಂದು 5 minutes ಇದೆ. ಸಾಕಷ್ಟು ಟ್ರೈನ್ ಆಗಿದೆ. ಅಯ್ಯಪ್ಪ, ಇಲ್ಲಿ ಗೈಸ್ ರೂಮ್ ಸಿಕ್ತು ನೋಡಿ ಬೇಗ ಗೈಸ್. ಯಾವ ಲೆವೆಲಿಗೆ ಕೋಪ ಬರ್ತಿದೆ ಅಂದರೆ ಆನ್ಲೈನಲ್ಲಿ ನೋಡಿಬಿಟ್ಟು ಬಂದಿದ್ವಲ್ಲ, ಅಂದಾಗ ಎಲ್ಲ ಸರಿಯಾಗಿದೆ. ಈ ರಿವ್ಯೂ ನೋಡ್ಬಿಟ್ಟು ಬಂದ್ವಲ್ಲ ನಾವು, ನಮಗೆ ಏನರಲ್ಲಿ ನಾವು ಹುಡ್ಕೋಬೇಕೋ ನಮಗಂತೂ ಐಡಿಯಾ ಇಲ್ಲ. ಡಬ್ಬ ಥರ ಇದೆ, ನಮಗೆ ತೋರ್ಸೋ ಲಾಯಕ್ಕೂ ಇಲ್ಲ ರೂಮು. ಸೊ ಇವಾಗ ಆಮೇಲೆ ಸೇಫ್ಟಿನೂ ಇಲ್ಲ. ನೋಡಿ ಈ ಥರ ಇಲ್ಲೇ ಎಂಟ್ರಿ, ಏನು ಡೋರ್ ಇಲ್ಲ, ಏನಿಲ್ಲ, ಯಾರು ಬೇಕಾದ್ರೂ ಪುಷ್ ಮಾಡ್ಬಿಟ್ಟು ಬಂದ್ಬಿಡ್ಬೋದು. ಸಕ್ಕತ್ ರಿಸ್ಕ್ ಇದೆ. ಸುಮ್ಮನೆ 1 hour ವೇಸ್ಟ್ ಮಾಡಿದ್ವಿ. ರೂಮ್ಗಳು ನೋಡಿದೆ, ಯಪ್ಪ ಏನು ತಲೆನೋವು ಬ್ರೋ. ಸೊ ಇವಾಗ ಬೇರೆ ರೂಮ್ ನೋಡೋಕ್ಕೆ ಬೇರೆಯವ್ರಿಗೆ ಕಾಲ್ ಮಾಡ್ತಿದ್ದೀವಿ. ಯಾವುದಾದ್ರೂ ಗೂಗಲಲ್ಲಿ ನೋಡಿಬಿಟ್ಟು ಸರ್ಚ್ ಮಾಡಿಬಿಟ್ಟು ಕಾಲ್ ಮಾಡ್ತಿದ್ದೀವಿ ಬೇರೆ ರೂಮ್ನ ಫೈಂಡ್ ಮಾಡೋಕ್ಕೆ. ಸೊ ಇವಾಗ ನಮ್ಮ ಅಕ್ಕ ಕಾಲ್ ಮಾಡ್ತಿದ್ದಾಳೆ. ಯಾವುದಾದ್ರೂ ಇದು ಸರಿ ಎಷ್ಟೇ ಆಗಲಿ ಹೆಂಗೆ ಇರಲಿ, ಇದು ಮಾತ್ರ ಸೇಫ್ಟಿನೇ ಇಲ್ಲ, ಹೆಂಗಿರೋದಿಲ್ಲಿ ಇರೋಕ್ಕಾಗಲ್ಲ ಗೈಸು. ನಾವು ಬೇರೆ ರೂಮ್ ಮಾಡಬೇಕಂತ ಡಿಸೈಡ್ ಮಾಡಿದ್ದೀವಿ. ಕಾಲ್ ಮಾಡ್ತಾಯಿದ್ದೀವಿ, ಕಾಂಟ್ಯಾಕ್ಟ್ ಮಾಡ್ತಾಯಿದ್ದೀವಿ, ಯಾರಾದರೂ ಅವೈಲೇಬಲ್ ಇದೆಯಾ ಎಲ್ಲಾದರೂ ರೂಮ್ಸು ಅಂತ. ಸೊ ಮೇ ಬಿ ಅಲ್ಲಿ ಶಿಫ್ಟ್ ಆಗ್ತೀವಿ. ब्रो 1 hour वेस्ट ಮಾಡಿದ್ವಿ. नहीं भैया, नहीं हम नहीं रुक सकते वहाँ पे, तो बहुत डेंजर है वहाँ पे, कैसे रह सकते हैं हम भैया? डिस्काउंट नहीं चाहिए हमें, पैसा बात नहीं है भैया, यहाँ पे तो सेफ्टी बात है. 2 लड़के कैसे रह सकते हैं वहाँ पे? हाँ ठीक है भैया, आप रिफंड कर दीजिए. ठीक है, दे दो भैया. When I get angry, I'm just pushing and trashing like anything. ನೋಡಿ ಈ ಥರ ಇದೆ ರೂಮು, ವರ್ಸ್ಟ್. ಇಲ್ಲಂತೂ ಲಾಕ್ ಇಲ್ಲ. ಆಮೇಲೆ ನೋಡಿ ಆಚೆಯಿಂದ ಬಂದರೆ ಇಷ್ಟೇ ಎಂಟ್ರಿ, ಏನಿದೆ ಇಲ್ಲಿ ಸೇಫ್ಟಿ ಹಾಕಿದ್ದೀನಿ ಸರಿಯಾಗಿ. ಇವಾಗ ಹೋಗ್ತಿದ್ದೀವಿ, ಬೇರೆ ಕಡೆ ನೋಡಿದ್ದೀವಿ, ಅಲ್ಲಿಗೆ ಹೊಡ್ತೀವಿ. ಸುಮ್ಮನೆ 1.5 hour ವೆಯ್ಟ್ ಮಾಡಿದ್ದೀವಿ ಇಲ್ಲಿ ರೂಮಿಗೆ. ಇವಾಗ ನಾನು ಡಿಸಪಾಯಿಂಟ್ ಆಗೋಕ್ಕಾಗಲ್ಲ, ನಾನು ಡೇ ಸ್ಪಾಯ್ಲ್ ಮಾಡ್ಕೊಳಕ್ಕಾಗಲ್ಲ. ನಾನು ಬೇರೆ ಆಲ್ಟರ್ನೇಟಿವ್ ಆಪ್ಷನ್ಸ್ ಹುಡ್ಕೊಂಡು ಸಾರ್ಟ್ ಔಟ್ ಮಾಡಬೇಕು. ಮತ್ತು ನಾನು ಏನಾದರೂ ಸ್ಪಾಯ್ಲ್ ಮಾಡಲ್ಲ ಡೇನ. ಸೊ ಗೈಸ್, ಆದರೆ ನಾವು ಗಾಡಿ ತೊಗೊಳ್ಳೋಣ ಸುಮ್ಮನೆ ಯಾಕೆ. ರೀಚ್ ಆಗಿದ್ದೀವಿ ಗೈಸ್. ಸೊ ಆಟೋದವ್ರ ಹತ್ರ ನಂಬರ್ ಇಸ್ಕೊತಾ ಇದ್ವಿ, ಏನಾದರೂ ಇನ್ ಕೇಸ್ ನಾವೆಲ್ಲರೂ ಹೋಗ್ತೀವಿ ಅಂದರೆ. ಸದ್ಯ ಈಗ ಅದು ಆಫ್ ಮಾಡಿಬಿಟ್ರೆ ಸೌಂಡ್ ಎಲ್ಲ. ಏನು ಗೊತ್ತಾ ಗೈಸ್, ಮನೇಲೇ ಹೋಟೆಲ್ ಮಾಡ್ಕೊಂಡಿರೋ ಥರ ಶೂ ಬಿಚ್ಬಿಟ್ಟು ಹೋಗ್ಬೇಕಂತೆ. ಅಪ್ಪ ಇವತ್ತಂತೂ ಅದಕ್ಕೆ ಹೇಳೋದು, ಲೈಫ್ ಜಾಸ್ತಿ ಟೆನ್ಷನ್ ತೊಗೋಬಾರ್ದು. ಲೈಫ್ ಏನು ಅಷ್ಟು ಸೀರಿಯಸ್ ಅಲ್ಲ, ಯಾವ ತುಂಬ ಕಾಂಪ್ಲಿಕೇಟ್ ಮಾಡ್ಕೊಂಬಿಟ್ಟಿದ್ದೀವಿ ಅದನ್ನು.
ಎರಡು ನಿಮಿಷ ಯೋಚಿಸ್ತಿಲ್ಲ ಗೈಸ್ ನಾನು ನೋಡಿಬಿಟ್ಟು. ಒಂದು ನಿಮಿಷ ಇರು, ನಾನು ಮಾತಾಡಬೇಕಾದ್ರೆ ಇಂಟರ್ಫಿಯರ್ ಆಗಬೇಡ. ವ್ಲಾಗಲ್ಲೆಲ್ಲ ನಾನು ಮರ್ತೋಗ್ತೀನಿ, ಏನು ಹೇಳ್ತಿರ್ತೀನಿ ಅದೇ. ರೂಮ್ ಟೂರ್ ತೋರಿಸ್ಬಿಡ್ತೀನಿ ರೀ. ಎಂಟ್ರಾದ್ವಿ, ಒಂದು ದೊಡ್ಡ ಬೆಡ್ ಇದೆ, ಇಲ್ಲ ಡ್ರೆಸ್ನ ಹ್ಯಾಂಗ್ ಮಾಡ್ಕೊಳ್ಳೋಕ್ಕೆ. ಸೊ ನೋಡಿ ಪಜಲ್ ಎಷ್ಟು ಚೆನ್ನಾಗಿದೆ, ಹಾಗೆ ಎಷ್ಟು ಕ್ಯೂಟಾಗಿ ಚಿಕ್ಕದಾದ್ರೂ ಎಷ್ಟು ನೀಟಾಗಿ ಇಟ್ಟಿದ್ದಾರೆ. ರೂಮಿಂದ ಆಚೆ ಬಂದರೆ ಆರಾಮಾಗಿ ಬಾಲ್ಕನಿಯಲ್ಲಿ ಕೂತ್ಕೊಂಡು ಡಿಸ್ಕಸ್ ಮಾಡಿಕೊಂಡು ಕೂತ್ಕೋಬೋದು. ಅದೇ ಒಂದೇ ದಿನ ನಾವಿರೋದು. ನೋಡಿ ಇಲ್ಲಿ ಫೈನಲಿ ಸಿಕ್ತಲ್ಲ. ಈ ವ್ಲಾಗ್ ಆಲ್ರೆಡಿ ದೊಡ್ಡದಾಗಿದೆ, ಸೊ ಆ ರೀಸನ್ಗೆ ನಾನು ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಇವತ್ತು ಏನೇನು ಮಾಡ್ತೀವಿ ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.